ಕಾಯಬೇಕು ಅಷ್ಟೇ. ಕಷ್ಟಗಳಿಗೂ ಸಾವಿದೆ. ಗೆಳೆತನ ಎಂದರೆ ಶ್ರೀಕೃಷ್ಣ ಮತ್ತು ಸುಧಾಮರಂತಿರಬೇಕು. ಒಬ್ಬರು ಏನನ್ನೂ ಕೇಳಲಿಲ್ಲ, ಇನ್ನೊಬ್ಬ ಏನನ್ನೂ ಕೊಟ್ಟು ಹೇಳಲಿಲ್ಲ. ಮನುಷ್ಯನ ಗುಣಗಳು ಎಲ್ಲದಕ್ಕೂ ಕಾರಣ. ಶ್ರೇಷ್ಠ ಗುಣಗಳು ಮನುಷ್ಯನಲ್ಲಿ ದೈವತ್ವಕ್ಕೆ ಕಾರಣವಾದರೆ, ಕೆಟ್ಟತನವು ಅಸುರತ್ವಕ್ಕೆ ಕಾರಣವಾಗುತ್ತವೆ. ಅಸುರತನದಿಂದ ದುಃಖವೇ ಪ್ರಾಪ್ತಿಯಾಗುತ್ತವೆ. ನೆನಪಿರಲಿ, ಅವಕಾಶ ಸಿಕ್ಕಿತ್ತು ಅಂತ ಅವಮಾನ ಮಾಡಬೇಡ. ಸಮಯ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡುತ್ತದೆ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರುತ್ತದೆ. ಆದರೆ ತಾಳ್ಮೆ ಅನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನಿಗೆ ಬರುತ್ತದೆ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದರೆ ಹೊರ ಜಗತ್ತಿಗೆ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ಯಾರನ್ನ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರನ್ನು ಕುಡಿಯುತ್ತೀವಿ, ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತದೆ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ. ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ. ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎಂಬ ಪಟ್ಟ ಕಟ್ಟಿ, ನಾಟಕೀಯವಾಗಿ ಮಾತನಾಡುವವರಿಗೆ ಒಳ್ಳೆಯವರು ಎಂಬ ಪೀಠ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲವನ್ನ ನಿನ್ನ ಕಣ್ಣಾರೆಯೇ ನೋಡುತ್ತೀಯಾ. ಬದಲಾವಣೆ ಹಾದಿಯಲ್ಲಿ ನಡೆದರೆ ಮೊದಲು ನಿಮ್ಮ ವಿರೋಧ ಶುರುವಾಗುವುದೇ ನಿಮ್ಮ ಕುಟುಂಬದಿಂದಲೇ. 100 ಸಾರಿ ಸೋತಿದ್ದರೆ ಏನಂತೆ, 101 ಸಾರಿ ಬಿದ್ದಿದ್ದರೆ ಏನಂತೆ. ಸೋಲು ಗೆಲುವಿನ ಮೆಟ್ಟಲು. ಬಿದ್ದರೆ ಅಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಹೇಗೆ ಏಳಲು ಸಾಧ್ಯ? ದೊಡ್ಡದಾದ ಜೀವನವನ್ನು ನಡೆಸಲು ನಿನಗೆ ನಿನ್ನ ಅನುಮತಿ ಸಾಕು. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ, ಅಧರ್ಮ ಗೆಲ್ಲುತ್ತದೆ. ಎರಡು ಮನಸ್ಸುಗಳು ಸೇರಲು ಋಣ ಅಂತ ಇರಲೇಬೇಕು. ಎಲ್ಲೋ ಇರುವ ಎರಡು ಆತ್ಮಗಳು ಸೇರಲು ಕಾರಣವಂತೂ ಇದ್ದೇ ಇರುತ್ತದೆ. ಗೆಲುವು ನಮಗಾಗಿ ಅಲ್ಲದಿದ್ದರೂ ನಮ್ಮ ಸೋಲನ್ನು ನೋಡಲು ಕಾಯುತ್ತಿರುವವರಿಗಾಗಿಯೂ ನಾವು ಗೆಲ್ಲಲೇಬೇಕು. ಪ್ರಾಮಾಣಿಕವಾಗಿ ಬದುಕಿದವರಿಗೆ ಯಾವ ಮನುಷ್ಯರು ಸಹಾಯ ಮಾಡದಿದ್ದರೂ ಕೂಡ ದೇವರು ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡುತ್ತಾನೆ. ಶುದ್ಧ ಮನಸ್ಸಿನಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೆ ಕ್ಷಣ ಕ್ಷಣ ನೋವು ತಿಂದರೂ ಕೂಡ ಕೊನೆಗೆ ಶಾಶ್ವತವಾಗಿರುವಂತಹ ಸಂತೋಷವನ್ನು ಹೊಂದುತ್ತಾರೆ. ದೇವರಿದ್ದಾನೆ, ನಂಬಿಕೆ ಇರಲಿ. ನಿಮ್ಮ ಮನಸ್ಸು ಏನು ಹೇಳುತ್ತದೆಯೋ ಅದನ್ನೇ ಮಾಡಿ. ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ವಿಚಾರದಲ್ಲಿ, ಮಾತಿನಲ್ಲಿ, ವ್ಯವಹಾರಗಳಲ್ಲಿ, ಸಂಸ್ಕಾರಗಳಲ್ಲಿ ಮತ್ತು ಚಾರಿತ್ರ್ಯದಲ್ಲಿ. ಪ್ರಪಂಚ ಹೇಗಿದೆ ಅಂದರೆ ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗುತ್ತದೆ. ನಾವು ಏನು ಹೇಳುತ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನುವುದು ಮುಖ್ಯ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನ ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಜನರು ಮೇಲಿರುವಂತಹ ಭಯವನ್ನು ಬಿಟ್ಟು ಬಿಡು. ಗೌರವ ತಂದುಕೊಡುವುದು ಭಗವಂತ, ಜನರಲ್ಲ. ಮೌನವಾಗಿದ್ದೇವೆ ಎಂದರೆ ತಪ್ಪು ಮಾಡಿದ್ದೇವೆ ಎಂದಲ್ಲ. ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸರವಾಗಿರುವೆವು ಎಂದಷ್ಟೇ. ಕನಸು ಕಾಣುವವರೆಗೆ ರಾತ್ರಿ ಸಾಗುವುದಿಲ್ಲ. ಕನಸನ್ನು ನನಸು ಮಾಡಿಕೊಳ್ಳುವವರೆಗೆ ಹಗಲು ಸಾಲುವುದಿಲ್ಲ. ನಿನ್ನ ನಂಬಿದವರಿಗೆ ಎಂದಿಗೂ ಕೂಡ ಮೋಸ ಮಾಡಬೇಡ. ಸಹಾಯ ಮಾಡಿದವರನ್ನು ಮರೆಯಬೇಡ.
ಮನೆ ಬಾಗಿಲಿಗೆ ಬಂದವರನ್ನ ಅವಮಾನ ಮಾಡಬೇಡ. ಒಂದು ಕಡೆ ಪಾಂಡವರು 5 ಜನ ಹಾಗೂ ಶ್ರೀಕೃಷ್ಣ ಇನ್ನೊಂದು ಕಡೆ 100 ಜನ. ಕೌರವರು ಅಕ್ಷೇಣಿ ಸೈನ್ಯ ಆದರೂ ಪಾಂಡವರಿಗೆ ಯುದ್ಧದಲ್ಲಿ ಜಯ ಸಿಗುತ್ತದೆ. ಧರ್ಮದ ಮಾರ್ಗದಲ್ಲಿದ್ದರೆ ಪರಮಾತ್ಮನು ಜೊತೆ ಇರುತ್ತಾನೆ. ಎಷ್ಟೇ ದಿನ ಬದುಕುತ್ತೇವೆ ಅನ್ನುವುದು ಮುಖ್ಯ ಅಲ್ಲ, ಇರುವಷ್ಟು ದಿನಗಳಲ್ಲಿ ಎಷ್ಟು ಜನರನ್ನು ಸಂಪಾದನೆ ಮಾಡುತ್ತೇವೆ ಅನ್ನುವುದು ಮುಖ್ಯ. ಸಂಬಂಧಗಳಿಗೆ ರಕ್ತ ಸಂಬಂಧವೇ ಬೇಕಾಗಿಲ್ಲ, ವಾತ್ಸಲ್ಯ ಹೊಂದಿದ್ದರೆ ಸಾಕು. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ನಾಳೆ ಅವನು ನಿಮ್ಮ ಶತ್ರುವಾಗಬಲ್ಲ. ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ, ನಾಳೆ ಅವನು ನಿಮ್ಮ ಮಿತ್ರನಾಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ. ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಹುದ್ದೆ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ದೊರೆಯುತ್ತದೆ. ಮುಂಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು. ಇಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೆಯೋ ಆ ಒಂದು ಪ್ರದೇಶದಲ್ಲಿ ಅರೆ ಕ್ಷಣವೂ ಕೂಡ ನೀನು ನಿಲ್ಲಬೇಡ. ನಿನ್ನ ತಪ್ಪು ಇಲ್ಲದೆ ಯಾರೇ ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳಲು ನಿನ್ನ ಕೈಯಲ್ಲಿ ಆಗದೆ ಹೋದರೂ ಕಾಲ ಅವನನ್ನು ತಪ್ಪದೆ ಶಿಕ್ಷಿಸುತ್ತದೆ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು. ನೀರು ಕುಡಿಯಲು ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕು. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸವನ್ನು ಅನುಭವಿಸಲೇಬೇಕಾಗುತ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತದೆ, ಆದರೆ ಅದು ಸೇರುವಂತಹ ಗುರಿ ಮಾತ್ರ ಸ್ವರ್ಗ. ಅಧರ್ಮದ ಹಾದಿಯಲ್ಲಿ ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆ ಅದೆಲ್ಲವೂ ಕೂಡ ಉತ್ತಮವಾಗಿ ನಡೆಯುತ್ತದೆ. ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಜಗತ್ತಿನ ಎಲ್ಲ ಕೆಲಸಗಳನ್ನು ನಾನು ಮಾಡಬಲ್ಲೆ, ವಿಶ್ವಾಸ ಇರಲಿ. ಆದರೆ ಎಲ್ಲವೂ ಕೂಡ ನನ್ನಿಂದಲೇ ಆಯಿತು ಎನ್ನುವಂತಹ ದುರಹಂಕಾರ ಬೇಡ. ಇಂದಿನ ಕಷ್ಟದ ದಿನಗಳೇ ನಾಳೆ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟೇ ಉತ್ತಮವಾಗಿರುವಂತಹ ಫಲವನ್ನು ನಮಗೆ ಸಿಗುವಂತೆ ಮಾಡುತ್ತದೆ. ಎಲ್ಲವೂ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಅಲ್ಲದ ವಿಷಯಗಳನ್ನು ಕೇಳುವರಷ್ಟೇ ಅಲ್ಲ, ಅಲ್ಲದ ವಿಷಯಗಳನ್ನು ಹೇಳುವರು ಕೂಡ ನಾಶವಾಗುತ್ತಾರೆ. ಶಕುನಿಯ ಮಾತು ಕೇಳಿ ಕೇವಲ ದುರ್ಯೋಧನನಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವ ಕುಲದ ಜೊತೆಗೆ ಶಕುನಿಯೂ ಕೂಡ ನಾಶವಾದ. ಯಾವತ್ತೂ ಶಕುನಿಯ ರೀತಿಯಲ್ಲಿ ಕೆಲಸವನ್ನು ಮಾಡಬೇಡಿ. ಯಾವ ಹಸುವು ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ, ಆದರೆ ಮನುಷ್ಯ ತನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತುಗಳನ್ನು ಸಂಗ್ರಹಿಸಿಟ್ಟು ಹೋಗುತ್ತಾನೆ. ಇದರಿಂದ ಒಂದು ಕಠೋರವಾಗಿರುವಂತಹ ಸತ್ಯ ತಿಳಿಯುತ್ತದೆ. ದೇವರ ಮೇಲೆ ಪ್ರಾಣಿಗಳಿಗೆ ಇರುವಷ್ಟು ನಂಬಿಕೆ ಮನುಷ್ಯರಿಗೆ ಇಲ್ಲ ಎಂದು. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲರೂ ಕೂಡ ಯಾವಾಗ ಬೇಕಾದರೂ ಕೈ ಬಿಡಬಹುದು, ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ ಮತ್ತು ರಕ್ಷಿಸುತ್ತಾನೆ ಎನ್ನುವುದನ್ನು ಯಾವತ್ತಿಗೂ ಕೂಡ ಮರೆಯಬೇಡಿ. ಜೀವನದಲ್ಲಿ ನೆಮ್ಮದಿ ಆಗಿರಬೇಕಾ ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿಯನ್ನು ಕೊಡಬಾರದು. ಮತ್ತೊಬ್ಬರು ತಮ್ಮ ಬಗ್ಗೆ ಏನೇ ಮಾತನಾಡಿದರೂ ಕೂಡ
ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಮತ್ತು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ನಾವು ಗಮನವನ್ನು ಹರಿಸಬೇಕು. ಆಗ ಮಾತ್ರ ಯಶಸ್ವಿ ಜೀವನ ನಿಮ್ಮದಾಗುತ್ತದೆ. ನಾನು ಇಲ್ಲದಿರುವಾಗಲೂ ಕೂಡ ಪ್ರಪಂಚವಿತ್ತು, ನಾನು ಬಂದು ಹೋದ ಮೇಲೂ ಕೂಡ ಈ ಪ್ರಪಂಚ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತರೆ ಅವರು ಯಾವತ್ತಿಗೂ ಕೂಡ ಅಹಂಕಾರ ಪಡುವುದಿಲ್ಲ. ಈ ಜಗತ್ತಿನಲ್ಲಿ ಕಾಯುವನು ಮೇಲಿರುವನು. ಹೌದು, ಈ ಮಾತು ಸತ್ಯ. ಆದರೆ ನೀವು ನಿಮಗೆ ಕಾಯುವಂತೆ ಬದುಕಿ ಬಾಳಿದರೆ ಮಾತ್ರ ಕಾಯುವನು ನಿಮ್ಮನ್ನು ಕಾಯುತ್ತಾನೆ. ಎಲ್ಲಿ ನಿನ್ನ ಅಗೌರವದಿಂದ ನೋಡುತ್ತಾರೆಯೋ ಅಲ್ಲಿ ಅರೆ ಕ್ಷಣವೂ ಕೂಡ ನಿಲ್ಲಬೇಡ. ಇನ್ನೊಬ್ಬರನ್ನ ತುಳಿದು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ತುಂಬ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆಯನ್ನ ಮಾಡಿಯೇ ನೀಡಿರುವೆನು ಎಂದು ಆ ಭಗವಂತನು ಹೇಳುವನು. ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವ ವ್ಯಕ್ತಿಯು ಅಮಾವಾಸ್ಯೆಯ ದಿನದಂದು ತನ್ನ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಸಿದ್ಧಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಪ್ರತಿದಿನವೂ ಕೂಡ ಒಳ್ಳೆಯ ರೀತಿಯ ಸಂಕಲ್ಪವನ್ನೇ ಮಾಡಿ. ನಡೆಯುವಂತಹ ದಾರಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆ. ಬದುಕಬೇಕು ಎನ್ನುವಂತಹ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರಿದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವ ಸ್ಥಳದಲ್ಲಿಯೇ ಬಿಟ್ಟು ನಡೆ. ಯಾಕೆಂದರೆ ಚುಚ್ಚುವ ಮಾತಿನಿಂದಾಗಿ ನಿಮ್ಮ ರಕ್ಷಣೆ ಎನ್ನುವಂಥದ್ದು ಆಗುವುದಿಲ್ಲ. ಅದನ್ನು ಬಿಟ್ಟು ನಡೆದಾಗಲೇ ನಿಮ್ಮ ರಕ್ಷಣೆ ಜೊತೆಗೆ ನೀವು ಬೆಳೆಯಲು ಸಹಕಾರಿಯಾಗುತ್ತದೆ. ಹಾಗಾಗಿ ಯಾರೋ ಏನೋ ಅಂದರು ಎಂದು ನಿಮ್ಮ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಕಾರ್ಯಗಳಲ್ಲಿ ನಿಮ್ಮ ಗಮನವನ್ನು ಹರಿಸಿ. ಆಗ ನಿಮ್ಮ ಯಶಸ್ಸು ಖಂಡಿತವಾಗಿಯೂ ಕೂಡ ಸಿಗುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ. ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ.